ನಮಸ್ಕಾರ, ಇದು ನಿಮ್ಮ PK Molly1 ಚಾನಲಿಂದ. ಸೊ ಗೈಸ್, ಇವತ್ತು ನಾನು ನಿಮಗೋಸ್ಕರ ಮತ್ತೆ ಪೋಕಿಮಾನ್ ಗೋ ಗೇಮ್ ಪ್ಲೇನ ತಂದಿದ್ದೀನಿ. ಸೊ ಗೈಸ್, ಇವತ್ತಿನ ಗೇಮ್ ಪ್ಲೇಲಿ ನಾವು ಒಂದಷ್ಟು ರೇರ್ ಬ್ಯಾಟಲ್ ಕೂಡ ಮಾಡ್ತಿದ್ದೀವಿ ಮತ್ತು ಈ ಗೇಮಲ್ಲಿ. ಸೊ ಬನ್ನಿ ಗೈಸ್, ತುಂಬ ದಿನಗಳಾದಮೇಲೆ ಪೋಕಿಮಾನ್ ಗೋ ಸೀರೀಸ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ನೀವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮತ್ತು ಬೆಲ್ ಐಕಾನನ್ನು ಓದೋದಕ್ಕೆ ಮಾಡಿ ಬೇಡಿ. ಸೊ ಬನ್ನಿ ಗೈಸ್, ಗೇಮ್ ಒಳಗಡೆ ಹೋಗೋಣ. ಸೊ ಗೈಸ್, ಇಲ್ಲಿ ನಮ್ಮ ಗೇಮ್ ಲೋಡ್ ಆಗಿದೆ. ಈಗ ನಾವು ಇಲ್ಲಿ ನೋಡ್ತಿರ್ಬೋದು ಪೋಕಿಮಾನ್ ಕಂಪ್ನಿ. ನಾವು ಮುಂದಿನ ದಿನಗಳಲ್ಲಿ ದ ಪೋಕಿಮಾನ್ ಗೇಮ್ಸ್ನ ಆಡ್ತಾ ಇದ್ದೀವಿ. ಪೋಕಿಮಾನ್ ಯುನೈಟ್ ಮತ್ತು ಬೇರೆ ಥರ ಗೇಮ್ಸ್ನೆಲ್ಲ ಆಡ್ತಾಯಿದ್ದೀವಿ. ಸೊ ಬನ್ನಿ ಗಾಯ್ಸ್, ಈ ಗೇಮ್ನ ಸ್ಟಾರ್ಟ್ ಮಾಡೋಣ. ಈಗ ಗಾಯ್ಸ್, ಇದು ಲೋಡಿಂಗ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಇದು ಲೋಡ್ ಆದಮೇಲೆ ನಿಮಗೆ ಸಿಗ್ತೀನಿ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಗೇಮ್ ಈಗ ಸ್ಟಾರ್ಟ್ ಆಗಿದೆ. ಈಗ ನಾವು ಏನು ಮಾಡಬೇಕಂದ್ರೆ, ಈಗ ನಾವು ನಮ್ಮ ರೇಡ್ ಈಗ ಫಸ್ಟು ಹೋಗೋಣ. ಆ ರೇಡ್ ಬಂದ್ಬಿಟ್ಟು ನಮ್ಮದು ಡಿಯಾಕ್ಸ್ ಇವತ್ತಿನ ದಿವಸ ರೇಡ್ ಆಗ್ತಿದೆ. ಡಿಯಾಕ್ಸಸ್ ಒಂದು ಲೆಜೆಂಡ್ರಿ ಟೈಪ್ ಅಥವಾ ಸೆಮಿ ಲೆಜೆಂಡ್ರಿ ಟೈಪ್ ಪೋಕಿಮಾನ್ ಅಂತಲೂ ಹೇಳ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಡಿಯಾಕ್ಸಸ್ ಎಲ್ಲಿ ರೇಡ್ ನಡೀತಿದೆಯೋ ಅಲ್ಲಿ ನಾವು ಇಲ್ಲಿ ಫಸ್ಟು ನಾರ್ಮಲ್ ಡೆಕ್ಸ್ಟ್ ಪ್ಯಾಡಲ್ಲಿ ನಾವಿಲ್ಲಿ ನೋಡ್ತಿರ್ಬೋದು. ಅದಾದಮೇಲೆ ನಾವು ಆ ಜಾಗಕ್ಕೆ ನಾವು ನಮ್ಮ ಜಾಯ್ಸ್ಟಿಕ್ಕಿಂದ ಟ್ರಾವೆಲ್ ಮಾಡಿ ಡಿಯಾಕ್ಸಸ್ ಅಲ್ಲೇ ಇದೆ ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು. ಮತ್ತು ನಾವಿಲ್ಲಿ ಒನ್ಸ್ ಚೆಕ್ ಮಾಡ್ಕೊಂಬಿಡೋಣ, ಇದು ಅಮೇರಿಕನ ಅಥವಾ ಜಪಾನ ಅಂತ. ಯಾಕಂದರೆ ನಾವು ಯೂಶ್ವಲಿ ಎರಡು ಕಡೆನೂ ನಾವು ಯೂಶ್ವಲಿ ಸ್ಪೂಫಿಂಗ್ ಮಾಡ್ತಾಯಿದ್ದೀವಿ. ಯಾಕಂದರೆ ನೀವು ನೋಡ್ತಿರ್ಬೋದು, ನಾನಿಲ್ಲಿ ಫಸ್ಟು ಯುನೈಟೆಡ್ ಸ್ಟೇಟ್ಸಿಗೆ ಟ್ರಾವೆಲ್ ಮಾಡ್ತಿದ್ದಾನೆ. ನಾವು ಜಪಾನಲ್ಲಿದ್ವಿ. ಸೊ ಗಾಯ್ಸ್, ಈಗ ಯುನೈಟೆಡ್ ಸ್ಟೇಟ್ಸಲ್ಲಿ ಯಾರಾದರೂ ಒಬ್ಬರು ರೇಡಲ್ಲಿ ಇದ್ದೇ ಇರ್ತಾರೆ. ಸೊ ಗಾಯ್ಸ್, ಈಗ ನಾವು ಹೋಗೋಣ. ಡಿಯಾಕ್ಸಸ್ ಇಲ್ಲೇ ಇದೆ ಗೈಸ್. ಸೊ ಗೈಸ್, ಈಗ ನಾವು ಬೇಗ ಹೋಗಿ ರೇಡ್ ಪಾಸ್ ಹೆಂಗೂ ಇದೆ ಮತ್ತು ಫ್ರೀಯಾಗೂ ಇರುತ್ತೆ ರೇಡ್ ಪಾಸ್. ಬನ್ನಿ, ಅದನ್ನು ಡಿಯಾಕ್ಸಸ್ ಇಲ್ಲಿ ನೋಡ್ತಿರ್ಬೋದು, ಇದೇ ಡಿಯಾಕ್ಸಸ್ ಪೋಕಿಮಾನ್ ಅಂತ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಮಗೆ ಒಂದು ಫ್ರೀ ರೇಡ್ ಪಾರ್ಟ್ ಸಿಕ್ಕಿದೆ. ಸೊ ಗೈಸ್, ಈಗ ನಾವು ನಮ್ಮ ರೇಡ್ ಒಳಗಡೆ ಹೋಗೋಣ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು ಬಂದ ತಕ್ಷಣವೇ ರೇಡ್ ಮೆಂಬರ್ಸ್ ಫುಲ್ ಆಗಿದ್ದಾರೆ. ಈಗ ನಾವು ನೋಡ್ತಿರ್ಬೋದು ಟರ್ನಿಟಾರ್, ಹೆರಾಕ್ರಾಸ್, ಗೆಂಗಾರ್ ಮತ್ತು ಹೊಸ ಪೋಕಿಮಾನ್ ಮ್ಯೂಸ್ಕ್ಯಾಡ್ರಾ ಅಂತ ಒಂದು ಪೋಕಿಮಾನು ರೀಸೆಂಟಾಗಿ ಕಮ್ಯುನಿಟಿ ಡೇ ಬಂದಿತ್ತು ಅದ್ರದ್ದು. ಅದರಲ್ಲಿ ನಾನು ಶೈನಿ ಎಷ್ಟೊಂದು ಶೈನಿ ಮ್ಯೂಸ್ಕ್ಯಾಡ್ರಾದು ಇಟ್ಕೊಂಡು ಅದನ್ನು ಫುಲ್ ಎವಾಲ್ವ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಮ್ಯುನಿಟಿ ಡೇ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನೀವು ನನ್ನ ಲಾಸ್ಟ್ ಪೋಕಿಮಾನ್ ವಿಡಿಯೋ ನೀವು ನೋಡ್ಬೋದು. ಅದರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕಮ್ಯುನಿಟಿ ಡೇ ಬಗ್ಗೆ ಕೊಟ್ಟಿದ್ದೀನಿ. ಸೊ ಗೈಸ್, ಈಗ ನಾನು ಬ್ಯಾಟಲ್ ಕಂಪ್ಲೀಟ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಗೈಸ್, ನಾನಿಲ್ಲಿ ಬ್ಯಾಟಲ್ ಕಂಪ್ಲೀಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ವಿನ್ ಅಂತ ಬಂದ್ಬಿಟ್ಟು ಎಷ್ಟೊಂದು ಐಟಮ್ಸ್ ಕೂಡ ಕೊಡ್ತಾರೆ. ಮತ್ತು ಇಲ್ಲಿ ಆರ್ಡೆಸ್ಟ್ ಹಿಟ್ಟರು, ವಾಕ್ ಸ್ಟಾರು, ರೇಡ್ ಬಾಡಿ, ಫೈನಲ್ ಸ್ಟ್ರೈಕೆಲ್ಲ ಇದು ಅವಾರ್ಡ್ಸ್ ಕೊಡ್ತಾರೆ. ಮತ್ತು ಇಲ್ಲಿ ನಮಗೆ ಬೋನಸ್ ಚಾನ್ಸ್ ಸಿಕ್ಕಿದೆ. ಡಿಯಾಕ್ಸ್ನ ಕ್ಯಾಚ್ ಮಾಡೋದಕ್ಕೆ 10 ಪೋಕಿಬಾಲ್ಸ್ ಕೊಟ್ಟಿದ್ದಾರೆ. ಈಗ ನಮ್ಮ ಲಕ್ ಇಲ್ಲ, ಶೈನಿ ಸಿಕ್ಕಿಲ್ಲ. ಮತ್ತು ಶೈನಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಡಿಯಾಕ್ಸಸಲ್ಲಿ. ಈಗ ಗೈಸ್, ಈಗ ನಮ್ಮ ಮೊದಲನೇ ಥ್ರೋ ಅಲ್ಲಿ ಕ್ಯಾಚ್ ಆಗಿದೆ ಗೈಸ್. ಫಸ್ಟ್ ಟೈಮ್ ಒಂದು ಲೆಜೆಂಡ್ರಿ ಪೋಕಿಮಾನ್ ಮೊದಲನೇ ಥ್ರೋ ಅಲ್ಲೇ ಕ್ಯಾಚ್ ಆಗಿರೋದು. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು ಮೊದಲನೇ ಥ್ರೋ ಅಲ್ಲೇ ಕ್ಯಾಚ್ ಆಗಿದೆ. ಈಗ ನಾನು ಇದನ್ನು ಪೋಕಿಡೆಕ್ಸಲ್ಲಿ ತೋರಿಸ್ತೀನಿ. ಇದು ಮತ್ತು ಇದ್ರದ್ದು ಅಪಿಯರೆನ್ಸು ಮಾಡ್ತೀನಿ. ಮೊದಲು ಇದನ್ನು ಸ್ಟಾರ್ ಹಾಕೊಂಬಿಡೋಣ. ಅಪಿಯರೆನ್ಸ್ ತೋರಿಸೋಣ. ಇದ್ರದ್ದು ಬಂದು 3 ಸ್ಟಾರ್ ಸಿಕ್ಕಿದೆ. ಅಟ್ಯಾಕ್, ಡಿಫೆನ್ಸ್, HP ಫುಲ್ 3ನೂ ಚೆನ್ನಾಗೇ ಇದೆ. 3 ಸ್ಟಾರ್ ಸಿಕ್ಕಿದೆ.
ಸೊ ಗಾಯ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ವಾಪಸ್ ನಾನು ಇಂಡಿಯಾದಲ್ಲೇ ಸ್ಪಾನ್ ಆಗಿದ್ದೀನಿ. ಯಾಕೆ ಅಂದರೆ ನಾನು PG ಶಾರ್ಪ್ ಯೂಸ್ ಮಾಡ್ಬೇಕಾದ್ರೆ ಸ್ಪೂಫಿಂಗ್ ಲೊಕೇಶನ್ನ ಆಫ್ ಮಾಡಿದೆ. ಸೊ ಅದಕ್ಕೆ ಗಾಯ್ಸ್ ಈಗ ವಾಪಸ್ ನನ್ನ ಹೌಸ್ ಲೊಕೇಶನ್ನೇ ಇದು ತೋರಿಸ್ತಾ ಇದೆ. ಸೊ ಗಾಯ್ಸ್ ಈಗ ನೀವು ವಾಪಸ್ ನೋಡಿದ್ರಲ್ಲ ಗಾಯ್ಸ್, ಸ್ಪೂಫಿಂಗ್ ಲೊಕೇಶನ್ ಆಫ್ ಆಗಿದೆ. ಈಗ ನಾವು ಇದನ್ನು ಆನ್ ಮಾಡ್ಕೊಳೋಣ ಮತ್ತು ತಿರ್ಗಾ US ಹೋಗೋಣ. ಸೊ ಗಾಯ್ಸ್ ಈಗ ನಾವು ಮತ್ತೆ US ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ವಾಪಸ್ ಅದೇ ಡಿಆಕ್ಸಿಸ್ ಎಲ್ಲ ಇದೆ. ಮತ್ತು ಈಗ ನಮಗೆ ಕೂಲ್ ಡೌನ್ ಟೈಮರ್ ಆಗಿದೆ ಗಾಯ್ಸ್. ಈಗ ನಾವು ನನ್ನ ಪೊಕಿಮಾನ್ಸ್ನೆಲ್ಲ ತೋರಿಸ್ತಿದ್ದೀನಿ, ಯಾಕಂದರೆ ಒಂದಷ್ಟು ದಿನಗಳಿಂದ ನಾನು ಇದನ್ನೇ ಮಾಡಿಲ್ಲ. ಸೊ ಇವಾಗ ಇಟ್ಕೊಂಡಿರೋ ಡಿಆಕ್ಸಿಸ್, ಪಿಯಾಲ್ಗ ಮತ್ತು ಸ್ಪ್ರಿಂಗರಿಟೋ, ಅದೇ ಕಮ್ಯುನಿಟಿ ಡೇ ಅನ್ನಲ್ಲ ಅದ್ರದ್ದು ಸ್ಪ್ರಿಂಗರಿಟೋದು ಕಮ್ಯುನಿಟಿ ಡೇ, ಮತ್ತು ಮಿಯೋಕ್ಯಾಸ್ಟ್ರಾ ಅದ್ರದ್ದು ಇವಾಲ್ವ್ ವರ್ಷನು, ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಇದ್ರದ್ದು ಕಮ್ಯುನಿಟಿ ಡೇ. ಅಂದರೆ ಇದ್ರದ್ದು ಚಿಕ್ಕ ಲೆವೆಲಿಂದು ಇವಾಲ್ವ್ ಆಗದೆ ಇರೋದು ಕಮ್ಯುನಿಟಿ ಡೇ. ನಾವು ಇದನ್ನು 100 ಕ್ಯಾಂಡೀಸ್ ಕೊಟ್ಟು ಇದನ್ನ ಇವಾಲ್ವ್ ಮಾಡ್ಕೊಬೋದು. ಸೊ ಗಾಯ್ಸ್ ಈಗ ನಾವು ಒಂದಷ್ಟು ಪೊಕಿಮಾನ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳೋಣ. ಮತ್ತು ಇಲ್ಲಿ ಅಬ್ಸೋಲ್ ನೋಡ್ತಿರ್ಬೋದು, ಅಬ್ಸೋಲ್ ಇದು 100 IV ಇರೋದು ಗಾಯ್ಸ್. ಇಲ್ಲಿ ಹಂಗೆ ಓಡಾಡ್ತಿದೆ. ಅಬ್ಸೋಲ್ ವಿ ಕ್ಯಾಚ್ ಅಪ್ಲಿಕೇಶನಲ್ಲಿ ಅಬ್ಸೋಲ್ ಸಿಕ್ತು. ಇದು ಡಿಫೆನ್ಸ್, ಅಟ್ಯಾಕ್, HP ಫುಲ್ ಇದೆ ಗಾಯ್ಸ್. ಇದು 100 IV ಇದು ರೇರೆಸ್ಟ್ ಸ್ಪಾನ್ ಇದೆ ಎವರು. ಮತ್ತು ಲ್ಯಾಟಿಸ್ ಇದೆ. ರಾಯ್ಚೂನ ನಾವು ಟ್ರಾನ್ಸ್ಫರ್ ಮಾಡೋಣ. ಮತ್ತು ಇದು ಒಂದು ಶೈನಿ ಬರ್ಡ್ ರೇಡಲ್ಲಿ ಸಿಕ್ಕಿರೋದು. ರಾಯ್ಚೂನ ನಾವು ಇದನ್ನು ಮಾಡ್ಕೊಳ್ಳೋಣ. ಮತ್ತು ಇದು ಪಿಯಾಲ್ಗ ಈ ಥರ ಒಂದು ಫಾರ್ಮಲ್ಲಿ ಇರುತ್ತೆ, ಮತ್ತು ಈ ಥರ ಒಂದು ಫಾರ್ಮಲ್ಲಿ ಇರುತ್ತೆ. ಮತ್ತು ಇದು ಫ್ಲೈಡಾನ್, ರಾಯ್ಚೂ ಅದೆಲ್ಲ ಬೇಡದ ಪೊಕಿಮಾನ್ಗಳು, ಅಂದರೆ ನಾರ್ಮಲಾಗಿ ಸಿಗ್ತಾನೆ ಇರ್ತವೆ. ಅದಕ್ಕೆ ಅದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡ್ಕೊಳೋಣ. ಮತ್ತು ಗಾಯ್ಸ್ ಈಗ ಯಾವಾಗ ನಮ್ಮ ಲೆಜೆಂಡ್ರಿ ಪೊಕಿಮಾನ್ ಫುಲ್ಲು ಕಂಪ್ಲೀಟ್ ಆಗುತ್ತೋ ಆವಾಗ ನಮ್ಮ ಪೊಕಿ ಡೆಕ್ಸ್ನ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಾರ್ಮಲ್ ಚಿಕ್ಕ ಪುಟ್ಟ ಪೊಕಿಮಾನ್ಸ್ನೆಲ್ಲ ನಾನು ಆಗ ಹಿಡ್ಕೊಂಡು ನನ್ನ ಪೊಕಿ ಡೆಕ್ಸಲ್ಲಿ ಇದನ್ನು ಮಾಡ್ಕೊತೀನಿ, ಅಂದರೆ ರಿಜಿಸ್ಟರ್ ಮಾಡ್ಕೊತೀನಿ. ಆಗ ಈ ಗೇಮ್ ಕಂಪ್ಲೀಟ್ ಆಗುತ್ತೆ. ಈ ಥರ ಎಲ್ಲ ನಾನು ಇದು ಮಾಡ್ಕೊತೀನಿ. ಮತ್ತು ಇಲ್ಲಿ ಮೆಟಾಕ್ರಾಸ್ ನೋಡ್ತಿರ್ಬೋದು, ಝೆನಜಾಂಟಸ್ ಮತ್ತು ಸ್ಯಾಲಮೇಸ್ ನೋಡ್ತಿರ್ಬೋದು. ಝ್ಯಾನ್ಕಾಸ್ಟ್ ಬೇಡ, IV ಒಂದು ಚೆನ್ನಾಗಿದೆ ಬಿಟ್ಟರೆ ಇದ್ರದ್ದೇನೂ ಇಲ್ಲ, ಯೂಸ್ ಇಲ್ಲ. ಈಗ ನಾವು ಸಾಕುರಾ ನೀವು ನೋಡ್ತಿರ್ಬೋದು. ಮತ್ತು EV ಎವಲ್ಯೂಷನ್ ಎಲ್ಲ ಬೇಕಂದರೆ ಅದ್ರ ಬಗ್ಗೆನೂ ವಿಡಿಯೋ ಹಾಕ್ತಿರ್ತೀನಿ, ನೀವು ನೋಡಿ ಕಮೆಂಟ್ ಮಾಡಿ. EV ಹೆಂಗೆ ಆಲ್ ಎವಲ್ಯೂಷನ್ಸ್ ಬೇಕು ಅಂದರೆ ಅದಕ್ಕೆ ಒಂದು ನೇಮ್ ಟ್ರಿಕ್ ಇದೆ ಗೈಸ್. ಸಾಕುರಾ ಆ ಥರ ಬೇರೆ ಬೇರೆ ಥರ ಇದೆ. ವೇಪಿರಿಯಾನ್ ಆ ಥರ ಬೇರೆ ಬೇರೆ ಥರ ನೇಮ್ ಟ್ರಿಕ್ ಇದೆ, ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಮೀಟ್ಯಾಂಗ್, ಇದೂ ಯೂಸ್ ಇಲ್ಲ, ಅದಕ್ಕೆ ಇದನ್ನು ಮಾಡ್ಕೊಳೋಣ. ಮತ್ತು ಗಾರ್ಚೋಪ್ ನಿಮಗೆ ಗೊತ್ತಿದೆ, ಅನ್ನೋನ್, ಆನಿಕ್ಸ್, ಗ್ಲೇಸಿಯಾನ್, ಇದು ಯಮಾಮ. ಮತ್ತು ಗಾಯ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಲೆಜೆಂಡ್ರಿಲಿ ನೀವು ನೋಡಿದರೆ ಟಂಪುಬುಲಾ ಮತ್ತು NT, ರೆಜಿಸ್ಟೀಲ್, ಝೈಗಾರ್ಡ್, ರೆಜಿಸ್ಟೀಲ್, ಟಂಪುಫಿನ್, ಸುಯಿಕಿನ್, ರೆಜಿರಾಗ್, ಝ್ಯಾಪಿಟೋಸ್, ಝೈಕೋ, ಓಹೋ, ನೆಕ್ರೋಝೋಮಾ, ಆರ್ಟಿಕೋನೋ, ಟಂಡ್ರಸ್, ಮತ್ತು ರೆಕ್ವಾಝಾ, ಮೋಲ್ಟ್ರಸ್, ಟಂಡ್ರಸ್. ಇದ್ರದ್ದು ಇನ್ನೊಂದು ಐಸ್ ವರ್ಷನ್ನು ಇದೆ ನನ್ನ ಹತ್ರ, ನೀವು ನೋಡ್ತಿರ್ಬೋದು. ಮತ್ತು ಇಲ್ಲಿ ಇದು ಕಡೆ ಬಂದರೆ ಝೈಕೇನ್, ಝ್ಯಾಮಜಾಂತಸ್, ಗಿರಾಟಿನಾ, ಮತ್ತು ಲೂಗಾ, ಲ್ಯಾಟಿಸ್ ಮತ್ತು ಪಿಯಾಲ್ಗ ಎಲ್ಲರಿದೆ. ಡಿಯಾಲ್ಗನೂ ನಾನು ಕ್ಯಾಚ್ ಮಾಡ್ಬೋದಾಗಿತ್ತು ಗಾಯ್ಸ್, ಆದರೆ ನಾನು ಆ ಟೈಮಲ್ಲಿ ಈ ಗೇಮ್ನ ಆಡ್ತಿರ್ಲಿಲ್ಲ, ಅದಕ್ಕೆ ಲೂಗಾ ಅದೆಲ್ಲ ಡಿಯಾಲ್ಗ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.